ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ವಿಡಿಯೋದಲ್ಲಿ ಅಥವಾ ಮುಂದೆ ಬರುವ ವಿಡಿಯೋದಲ್ಲಿ ನಾವು ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಾಪ್ಟರ್. ಐ ಥಿಂಕ್ ಇದನ್ನ ನಿಮ್ಗೆ ಬೇಸ್ ಬೇಕಿತ್ತು ಅಂತಂದ್ರೆ PUC ಬುಕ್ಸ್ ಅಲ್ಲಿ ನಿಮ್ಗೆ ಮ್ಯಾಟ್ರಿಕ್ಸ್ ಸಿಗ್ತದೆ. ಬಟ್ ನಾವೇನ್ ಮಾಡೋಣ ಅಂದ್ರೆ ಇದ್ರ ಮೇಲ್ಗಡೆ ವಿಡಿಯೋಸ್ ಮಾಡೋಣ. ಡೆಫಿನಿಷನ್ ಅಂಡ್ ರೂಟ್ ಮ್ಯಾಪ್ಸ್ ಅಂತ. ರೂಟ್ ಮ್ಯಾಪ್ಸ್ ಏನಿರಂಗಿಲ್ಲ. ಡೆಫಿನಿಷನ್ ಆಫ್ ಮ್ಯಾಟ್ರಿಕ್ಸ್ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. ಅದೇ ಟ್ಯಾಬ್ಯುಲೇಷನ್ ಇನ್ಫಾರ್ಮೇಶನ್ ಇವೆರಡು ಸೇರಿ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸಿಗೆ ಒಂದು ವಿಡಿಯೋ, ಸಣ್ಣ ವಿಡಿಯೋ ಮಾಡೋಣ. ಟೈಪ್ಸ್ ಆಫ್ ಮ್ಯಾಟ್ರಿಕ್ಸಿಗೆ ಮೂರನೇ ವಿಡಿಯೋ ಮಾಡೋಣ. ನೆಕ್ಸ್ಟ್ ಇಕ್ವಾಲಿಟಿ ಆಫ್ ಮ್ಯಾಟ್ರಿಕ್ಸ್ ಅದನ್ನು ಓದೋಣ. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಎಲಿಮೆಂಟ್ಸ್ ಅಂಡ್ ಆರ್ಡರ್. ಇದೇನೈತಲ್ಲ ಇದನ್ನ ಆಲ್ರೆಡಿ ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂತ ಮೇಲೆ ಹೇಳಿದ್ವಲ್ಲ ಅದನ್ನೇ ಇನ್ನೊಂದು ಬರೆದಿದ್ದಾರೆ ಅವರು. ಅದರಿಂದ ಇದು ಸೇಮ್ ಆಯ್ತು. ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ದೇರ್ ಎಲಿಮೆಂಟ್ಸ್ ಅಂಡ್ ಆರ್ಡರ್ ಅಂತ ಅದನ್ನು ಅದರೊಳಗೆ ಕವರ್ ಆಗಿಬಿಡ್ತದೆ. ನೆಕ್ಸ್ಟ್ ಮ್ಯಾಟ್ರಿಸಸ್ ಅಂಡ್ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಇನ್ನೊಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಕಂಡೀಷನ್ ನೆಸೆಸರಿ ಫಾರ್ ಅಡಿಷನ್ಗೆ ಬೇರೆ ವಿಡಿಯೋ ಮಾಡೋಣ. ಸಬ್ಸ್ಟ್ರಾಕ್ಷನ್ಗೆ ಬೇರೆ ವಿಡಿಯೋ, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ಗೆ ಬೇರೆ ವಿಡಿಯೋ ಮಾಡೋಣ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ಗೆ ಬೇರೆ ವಿಡಿಯೋ ಮಾಡೋಣ. ರೈಟಾ? ಇದೆರಡು ಸೇರಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿ ನಾವು ಈ ಮ್ಯಾಟ್ರಿಕ್ಸನ್ನು ಮುಗಿಸೋಣ. ಪ್ಲಸ್ ಇನ್ನೊಂದು ಏನಂತಂದ್ರೆ ಇಲ್ಲಿ ನಾ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಲ್ಲ. ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏನು ಪ್ರಾಬ್ಲಮ್ಸ್ ಬರ್ತಾವಲ್ಲ ಅವುಗಳನ್ನು ಮಾತ್ರ ಕನ್ಸಿಡರ್ ಮಾಡಿರ್ತೀನಿ. ಇವನು ಕರೆಕ್ಟಾಗಿ ವಿಡಿಯೋಗಳನ್ನು ನೋಡಿದ್ರಿ ಅಂದರೆ ಅವ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ನೀವು ಸರಿಯಾಗಿ ಆನ್ಸರ್ ಮಾಡ್ಬೋದು. ಆ ಕಾನ್ಫಿಡೆನ್ಸ್ ನಿಮಗೆ ಬರ್ತದೆ. ರೈಟಾ? ಫಸ್ಟ್ ವಿ ವಿಲ್ ಗೋ ವಿತ್ ದ ಫಸ್ಟ್ ವಿಡಿಯೋ, ದಟ್ ಈಸ್ ದ ಡೆಫಿನಿಷನ್. ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದನ್ನ ಹೆಂಗ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ? ಪುಟ್ ದ ಹೆಡ್ಡಿಂಗ್ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಈಗ ನಮ್ಮಲ್ಲಿ ಕೆಲವು ಇನ್ಫಾರ್ಮೇಶನ್ಸ್ ಇರ್ತಾವ, ಟೇಬಲ್ ಫಾರ್ಮ್ ಒಳಗೆ ಇರ್ತದ. ಯಾವುದಂತಂದ್ರೆ ಬಿಫೋರ್ ಮ್ಯಾಟ್ರಿಕ್ಸ್ ನಾವು ಒಂದು ಸಿಂಗಲ್ ಟೇಬಲ್ ಅನ್ನ ಮೇಂಟೈನ್ ಮಾಡ್ಬೋದು. ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲಿ ವೆಜಿಟೇಬಲ್ ಲಿಸ್ಟ್ ಅದ, ವೆಜಿಟೇಬಲ್ಸ್ ಲಿಸ್ಟ್ ಅದ, ಪ್ಲಸ್ ಅದರದ್ದು ರೇಟ್ ಅದ. ಹಾಗಾದ್ರೆ ನಾ ಇಲ್ಲಿ ಬರಿತೀನಿ ಕುಕುಂಬರ್ ಅಂತ ಬಂದು ಬರಿತೀನಿ, ಇಲ್ಲಿ ಲೆಮನ್ ಅಂತ ಒಂದು ಬರಿತೀನಿ, ಟೊಮ್ಯಾಟೊ ಅಂತ ಬರಿತೀನಿ. ಈ ರೀತಿ ನಾ ಏನು ಮಾಡ್ತೀನಿ, ಲಿಸ್ಟ್ ಮಾಡ್ತೀನಿ. ಈ ಎಲ್ಲ ಲಿಸ್ಟ್ಗಳನ್ನು ನಾ ಏನು ಮಾಡ್ತೀನಿ, ಅವುಗಳದ್ದು ರೇಟ್ಸ್ಗಳನ್ನು ಇಲ್ಲಿ ಬರಿತೀನಿ. ಇದು 75 ರುಪೀಸ್, 25 ರುಪೀಸ್ ಕೆ ಜಿ, ಇದು 10 ರುಪೀಸ್ ಒಂದು, ಟೊಮೊಟೊ ಹಣ್ಣು ಅಂದರೆ 50 ರುಪೀಸ್ ಅಥವಾ 25 ರುಪೀಸ್. ಈ ರೀತಿ ಲಿಸ್ಟ್ ಮಾಡ್ತೀನಿ. ಇದು ಸಿಂಪಲ್ ಆಯ್ತಲ್ಲ, ಇದು ಸಿಂಪಲ್ ಲಿಸ್ಟ್ ಅಂತ ಹೇಳ್ತೀವಿ ನಾವು ಇದನ್ನು. ಏನಾಯ್ತು, ಇದು ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ. ಈ ರೀತಿ ನೀವು ಎಲ್ಲ ವೆಜಿಟೇಬಲ್ಸ್ ಅಥವಾ ಯಾವುದೋ ಒಂದು ಬರಿತೀರಿ. ಅದಾದಮೇಲೆ ಅವುಗಳದ್ದು ರೇಟ್ಗಳನ್ನು ಬರಿತೀರಿ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಲೇಜಸ್ ಅಂತ ಬರಿಬೋದು, ಅದಾದಮೇಲೆ ಅಥವಾ ಟೌನ್ ಅಥವಾ ಸಿಟಿ ನೇಮ್ ಅಂತ ಬರಿಬೋದು. ಫ್ರಮ್ ದ ಆರಿಜಿನ್ ಎಷ್ಟು ಕಿಲೋಮೀಟರ್ ಇರ್ಬೋದು ಬರಿಬೋದು. ಸಿಟಿ ನೇಮು ಮತ್ತು ಪಾಪ್ಯುಲೇಷನ್ ಬರಿಬೋದು. ಈ ರೀತಿ ನೀವು ಯಾವುದೇ ಒಂದು ಲಿಸ್ಟ್ಗಳನ್ನು ಮಾಡ್ತೀರಿ. ಇದು ಕಾಮನ್, ಇದು ಮ್ಯಾಟ್ರಿಕ್ಸ್ ಅಲ್ಲ. ಇದಕ್ಕೆ ಏನನ್ನಂಗಿಲ್ಲ, ಇದಕ್ಕೆ ಮ್ಯಾಟ್ರಿಕ್ಸ್ ಅನ್ನೋದಿಲ್ಲ. ಹಾಗಾದ್ರೆ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತಂದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಎರಡು ಡಿಫರೆಂಟ್ ಕಂಪ್ಯಾರಿಸನ್ ಟೈಪ್ ಬರಕ್ಕೆ ಶುರು ಮಾಡ್ತದೆ. ಅದೇ ವೆಜಿಟೇಬಲ್ಸ್ ಅನ್ನ ನೋಡ್ರಿ. ಫಾರ್ ಎಕ್ಸಾಂಪಲ್ ವೆಜಿಟೇಬಲ್ ಲಿಸ್ಟ್ ಅಂತ ಹೇಳ್ತೀನಿ ಇಲ್ಲಿ ವೆಂಡರ್ ಎ ಅಂತ ಹೇಳ್ತೀನಿ, ಇನ್ನೊಬ್ಬ ವೆಂಡರ್ ಬಿ ಅಂತ ಹೇಳ್ತೀನಿ. ಅಂದ್ರೆ ಒಬ್ಬ ಎ ಅನ್ನೋ ವ್ಯಕ್ತಿನೂ ಕೂಡ ಇವೇ ವೆಜಿಟೇಬಲ್ಸ್ ಮಾರ್ತಿದ್ದಾನ, ಬಿ ಅನ್ನೋನು ಕೂಡ ಮಾರ್ತಿದ್ದಾನ. ಹಂಗಾದ್ರೆ ನನ್ನಲ್ಲಿ ಎರಡು ಲಿಸ್ಟ್ ಆಯ್ತು, ಎ ವೆಂಡರು, ಬಿ ವೆಂಡರು ಅಥವಾ ಸಿ ವೆಂಡರ್ ಅಂತ ಹೇಳ್ಬೋದು. ವೆಂಡರ್ ಅಂದ್ರೆ ಯಾರು? ಮಾರಾಟಗಾರರು. ಮೂರು ರೀತಿ ಜನರು ಅದಾರ. ಮತ್ತೆ ಇಲ್ಲಿ ಬರ್ತದ ಒಂದು ಲೆಮನ್ ಅಂತೇಳಿ. ಏದವನು 5 ರೂಪಾಯಿಗೊಂದು ಕೊಡ್ತಾನ, ಇವ 7 ರೂಪಾಯಿಗೊಂದು ಕೊಡ್ತಾನ, ಇವ 4 ರೂಪಾಯಿಗೊಂದು ಕೊಡ್ತಾನ. ಇನ್ನೊಂದು ಟೊಮ್ಯಾಟೊ ಅಂತ ಬರೀರಿ. ಆ ಟೊಮ್ಯಾಟೋನ ಇವನು 20 ರೂಪಾಯಿ ಕೆಜಿ ಕೊಡ್ತಾನ, ಇವ 22 ರೂಪಾಯಿ ಕೆಜಿ ಕೊಡ್ತಾನ, ಇವ 25 ರೂಪಾಯಿ ಕೆಜಿ ಕೊಡ್ತಾನ. ಇನ್ನೂ ಒಂದು ಕ್ಯಾರೆಟ್ ಅಂತ ಬರ್ಕೊಳ್ಳೋಣ. ಕ್ಯಾರೆಟ್ನ ಇವ 70 ರುಪೀಸ್ ಕೆಜಿ ಕೊಡ್ತಾನೆ, ಇವ 65 ರುಪೀಸ್ ಕೆಜಿ ಕೊಡ್ತಾನೆ. ಇವನು ಮಾರಂಗಿಲ್ಲ ಅಂದ್ರೆ ಡ್ಯಾಶ್ ಬಿಡಬೇಕು. ಡ್ಯಾಶ್ ಅನ್ನೋ ಬದಲು ನಾನು 0 ಅಂತ ಕೊಡ್ತೀನಿ. 0 ರೂಪಾಯಿ ಅಂತಲ್ಲ, ಅದು ಡ್ಯಾಶ್ ಖಾಲಿ ಬಿಡ್ತಾ ಇದ್ದೀನಿ. ಈ ರೀತಿ ಏನದ ಅಂತಂದ್ರೆ ನಾ ಯಾವುದೇ ಒಂದು ಬೇರೆ ಲಿಸ್ಟ್ನ ಇನ್ನೊಂದು ಲಿಸ್ಟ್ ಜೊತೆ ಕಂಪೇರ್ ಮಾಡಿ ನಾನು ಎಲಿಮೆಂಟ್ಸ್ಗಳನ್ನು ಬರಿಬೇಕಾಗ್ತದೆ. ಈ ರೆಪ್ರೆಸೆಂಟೇಷನ್ ಏನೈತಲ್ಲ ಇದು ಬಾಕ್ಸ್ ಒಳಗಡೆ, ಈ ರೆಪ್ರೆಸೆಂಟೇಷನ್ ಅನ್ನ ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದ್ರೆ ಮ್ಯಾಟ್ರಿಕ್ಸ್ ಒಳಗಡೆ ಎಲಿಮೆಂಟ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಅರ್ಥ? ಹಂಗಾದ್ರೆ ಇದರಲ್ಲಿ ನಾವೇನು ಆಯ್ತು ಅಂತಂದ್ರೆ ಇವು ಕಾಲಮ್ಸ್, ಇದು ರೋ ಆಯ್ತು. ಇದು ರೋಸ್ ಅಲ್ಲಿ ನಾನು ವೆಂಡರ್ಸ್ ಹೆಸರನ್ನು ಬರೆದಿದ್ದೀನಿ. ಕಾಲಮ್ಸ್ ಅಲ್ಲಿ ನಾನು ಏನು ಮಾಡಿದ್ದೀನಿ, ಇದನ್ನ ಯಾವುದದು ವೆಜಿಟೇಬಲ್ಸ್ ಅನ್ನ ಬರ್ಕೊಂಡಿದ್ದೀನಿ. ಬಟ್ ಪ್ರತಿಯೊಬ್ಬ ವೆಂಡರ್ಗೆ ಅವನ ಕಾಲಮ್ಸ್ ವೆಜಿಟೇಬಲ್ ಆಗಿರ್ತದೆ. ಪ್ರತಿಯೊಬ್ಬ ವೆಂಡರ್ ಇವನಿಗೆ ಈ ಕಾಲಮ್ ವೆಜಿಟೇಬಲ್ಸ್ ಆಗಿರ್ತದೆ, ವೆಜಿಟೇಬಲ್ ಪ್ರೈಸ್. ಇವನಿಗೆ ಇದು ವೆಜಿಟೇಬಲ್ ಪ್ರೈಸ್ ಆಗಿರ್ತದೆ. ಓವರ್ ಆಲ್ ಏನು ಹೇಳಲಿಕ್ಕೆ ಇಷ್ಟಪಟ್ಟಿದ್ವಿ ಅಂತಂದ್ರೆ ಅಷ್ಟು ಕಾಂಪ್ಲಿಕೇಟ್ ನೋಡ್ಕೊಳ್ಳೋ ಅವಶ್ಯಕತೆ ಇರಲ್ಲ.
ಯಾವುದೋ ಒಂದು ಬಾಕ್ಸ್ ಇರ್ತದ, ಆ ಬಾಕ್ಸ್ ಅಲ್ಲಿ ಎಲಿಮೆಂಟ್ಸ್ಗಳು ಇರ್ತವೆ. 25 5 6 8 1 2 1 1 ಅಂತ 1 1 0 2 ಅಂತೇಳಿ. ಇದು ಏನು ಇಂಡಿಕೇಟ್ ಮಾಡ್ತದ? ಇವೆಲ್ಲ ಏನು ಎಲಿಮೆಂಟ್ಸ್ ಇದಾವಲ್ಲ, ಇದಕ್ಕೊಂದು ಹೆಡ್ಡಿಂಗ್ ಇರ್ತದ. ಆ ಹೆಡ್ಡಿಂಗ್ ಇಲ್ಲಿ ಬರೀತಾನ. ಈ ಕಾಲಮಿಗೆ ಹೆಡ್ಡಿಂಗ್ ಇಲ್ಲಿರ್ತದ, ಕಾಲಮ್ ಹೆಡರ್ ಅಂತಾರ. ಇದು ಕಾಲಮ್ ಹೆಡ್ಡಿಂಗ್ ಇಲ್ಲದ, ಇದು ಕಾಲಮ್ ಹೆಡ್ಡಿಂಗ್ ಇಲ್ಲದ. ಈ ರೋಗಳಿಗೆ ಹೆಡ್ಡಿಂಗ್ ಅನ್ನ ಇಲ್ಲಿ ಬರಿಬಹುದು, ಈ ರೋಗಳಿಗೆ ಹೆಡ್ಡಿಂಗ್ ಅನ್ನು ಇಲ್ಲಿ ಬರಿಬಹುದು, ರೋಗಳ ಹೆಡ್ಡಿಂಗ್ ಇಲ್ಲಿ ಬರಿಬಹುದು. ಅಂಡರ್ಸ್ಟುಡ್? ಇಲ್ಲಿ ಬಾಕ್ಸ್ ಏನು ಉಳಿತಲ್ಲ, ಈ ಬಾಕ್ಸ್ ಅನ್ನು ನಾವು ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಎವ್ರಿ ಟೈಮ್ ಬಾಕ್ಸ್ ಹಾಕಕ್ ಆಗಂಗಿಲ್ಲ, ಹಾಗಾಗಿ ಸೈಂಟಿಸ್ಟ್ಗಳು ಏನ್ ಮಾಡಿದ್ರು ಅಂದ್ರೆ ಜಸ್ಟ್ ವಿ ವಿಲ್ ಯೂಸ್ ಅ ಸ್ಕ್ವೇರ್ ಬ್ರಾಕೆಟ್ ಅಂತ ಹೇಳ್ತಾರೆ. ಹಂಗಾರೆ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಇವೇ ಟರ್ಮ್ಸ್ ಗಳನ್ನ ಬರದ್ನಿ ಅಂದ್ರೆ 25 5 6 8 ಮತ್ತೆ ಅದ್ರ ಕೆಳಗೆ 1 2 1 1 ಮತ್ತೆ 1 1 0 2 ಅಂತ ಬರೆದ್ರೆ ಅವಾಗ ಇದು ಪ್ಯೂರ್ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೆಸಿಕೊಳ್ತದೆ. ಸ್ಕ್ವೇರ್ ಬ್ರಾಕೆಟ್ ಒಳಗೆ ಬರಿತೀವಿ ನಾವು. ಅರ್ಥ ಆಯ್ತಾ? ಈ ಸ್ಕ್ವೇರ್ ಬ್ರಾಕೆಟ್ ಒಳಗೆ ಬರೆದ್ವಿ, ನಿಮಗೆ ಒಂದು ಡೆಫಿನಿಷನ್ ಗೊತ್ತಾಯ್ತು. ಇದಕ್ಕೆ ರೋಸ್ ಅಂತಾರ ಇವುಗಳಿಗೆ, ಆಮೇಲೆ ಇವುಗಳಿಗೆ ಕಾಲಮ್ಸ್ ಅಂತಾರ. ನೆಕ್ಸ್ಟ್ ಒಂದೊಂದು ಏನಿದಾವಲ್ಲ ಇವುಗಳಿಗೆ ಎಲಿಮೆಂಟ್ ಅಂತ ಕರೀತಾರೆ. ಅವಕ್ಕೆ ಏನಂತ ಕರೀತಾರೆ? ಅವಕ್ಕೆ ಎಲಿಮೆಂಟ್ಸ್ ಅಂತ ಕರೀತಾರೆ. ಎಲಿಮೆಂಟ್ಸ್ ಅಂತ ಹಂಗಾರೆ ಮ್ಯಾಟ್ರಿಕ್ಸ್ ಇದ್ರ ಡೆಫಿನಿಷನ್ ಏನಿರ್ಬೋದು ಅಂದ್ರೆ, ಮ್ಯಾಟ್ರಿಕ್ಸ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಏನು ಎಲಿಮೆಂಟ್ಸು, ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ರೋಸ್, ಇನ್ ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್. ಹಂಗಾರೆ ರೋಸ್ ಮತ್ತು ಕಾಲಮ್ಸ್ ಅಲ್ಲಿ ನಾನು ಎಲಿಮೆಂಟ್ಸ್ ಗಳನ್ನ ಅರೇಂಜ್ ಮಾಡಿದ್ರೆ ಅದಕ್ಕೆ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇಷ್ಟ, ಇದು ಸಿಂಪಲ್ ಡೆಫಿನಿಷನ್. ಅರ್ಥಾಯ್ತಾ? ಇದನ್ನೇ ನಾವೇನಂತೀವಿ ಇನ್ಫಾರ್ಮೇಶನ್, ಡೆಫಿನಿಷನ್ ಅಥವಾ ಟ್ಯಾಬುಲೇಷನ್ ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನಾವೇನ್ ಕಲ್ತ್ವಿ? ಸಿಂಪಲ್ ಆಗಿರ್ತಕ್ಕಂಥ ಒಂದೊಂದು ಟರ್ಮ್ಸ್ ಗಳನ್ನ ಕಲ್ತ್ವಿ. ರೋ ಅಂದ್ರೆ ಏನು ಅಂತ ಕಲ್ತ್ವಿ, ಕಾಲಮ್ ಅಂದ್ರೆ ಏನು ಅಂತ ಕಲ್ತ್ವಿ, ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಕಲ್ತ್ವಿ, ಅವುಗಳನ್ನ ಯಾವ ರೀತಿ ಅರೇಂಜ್ಮೆಂಟ್ ಮಾಡ್ತಾರ ಅಂತೇಳಿ ಕಲ್ತ್ವಿ. ಇದರಲ್ಲಿ ನಾವು 2 ಗ್ರೂಪ್ಗಳನ್ನ ಕಂಪೇರ್ ಮಾಡ್ತೀವಿ ಅಂತ ಕಲ್ತ್ವಿ. 3 ಗ್ರೂಪ್ಗಳು ಬರಂಗಿಲ್ಲ. 3 ಗ್ರೂಪ್ಗಳು ಬಂದ್ರೆ ಮತ್ತೆ ಅದು ಬೇರೆ ಆಗ್ತದೆ. ಅರ್ಥಾಯ್ತಾ? ಅಂದ್ರೆ ಇದು 2D ಇದ್ದಂಗೆ, ಇದು 2 ಡೈಮೆನ್ಷನಲ್. ಒಂದು ಗ್ರೂಪ್ ಅನ್ನ ಇನ್ನೊಂದು ಗ್ರೂಪ್ ಜೊತೆ ಕಂಪೇರ್ ಮಾಡ್ತಾ ಇದೀವಿ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಈ ಡೆಫಿನೇಷನ್ ಮೇಲೆ ನಿಮ್ಗೆ ಯಾವುದೇ ರೀತಿ ಎಕ್ಸಾಮ್ ಕ್ವಶನ್ ಕೇಳಂಗಿಲ್ಲ. ಓಕೆ, ಇದನ್ನ ಜಸ್ಟ್ ಸುಮ್ಮನೆ ನೋಡಿ ಬಿಟ್ಬಿಟ್ರಿ ಇದನ್ನ ವಿಡಿಯೋ. ಇದನ್ನೇನು ರಿವಿಷನ್ ಮಾಡೋ ಅವಶ್ಯಕತೆ ಇಲ್ಲ, ಮತ್ತಿನ್ನೊಮ್ಮೆ ಓದೋ ಅವಶ್ಯಕತೆ ಇಲ್ಲ. ಇದ್ರೊಳಗೆ ಭಾಳ ಅಂದ್ರೆ ಮ್ಯಾಟ್ರಿಕ್ಸ್ ಡೆಫಿನಿಷನ್, ರೋಸು, ಕಾಲಮ್ಸು ಮತ್ತು ಎಲಿಮೆಂಟ್ಸ್ ಅಂದ್ರೆ ಏನು ತಿಳ್ಕೊಂಡ್ರೆ ಮುಗಿದೋಯ್ತು. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವಿಡಿಯೋದಲ್ಲಿ ಆರ್ಡರ್ ಅಂದ್ರೆ ಏನು ನೋಡೋಣ.